ಇವತ್ತ ರಾಜೇಶ್ವರಿ ಅಕ್ಕ ಹೇಳ್ದಂಗೆ ಮಾಡಿಬಿಡ್ತೀನಿ. ಹ್ಞೂ ಪಾಪ ಅಲ್ಲನಾ ನೋಡಿವ ಎಂತ ಬೆರಿಕೆದ ನೀವು ಮಾಸ್ತರ. ಪಾಪ ನಮ್ಮ ರಾಜೇಶ್ವರಿ ಅಕ್ಕ ಜೀವನದಾಗ ಆಟ ಆಡ್ಯಾನ, ಇಲ್ಲಿ ಮತ್ತು ಮುದುಕೈಗಿಂದ ಈಕಿನ ಲಗ್ನ ಆಗ್ಯಾನ. ಎಂತ ಕಟ್ಟ ಬೆರಿಕಿರ್ಬೇಕು ನೋಡು. ನಮ್ಮ ರಾಜೇಶ್ವರಿ ಅಕ್ಕ ಬರೋಬ್ಬರಿ ಹೇಳ್ಯಾಳ. ಪಾಪ ಆಕೆ ಜೀವನ ಹಾ ಮಾಡ್ಯಾನ ಬಾಡೆ. ಇವತ್ತು ಇದನ್ನು ಪನ್ನೀರ್ ಮಾಡಿ ಈಕೆಗೆ ಪನ್ನೀರ್ ಏರಿಸ್ತಾನೆ. ಕೆಟ್ಟದ್ದು ಮಾಡ್ಬೇಕಾದ್ರೆ ಒಳ್ಳೇದು ಮಾಡ್ಬೇಕಾದ್ರೆ ಭಾಳ ದಿನ ತಡಿಬಾರ್ದಂತವ್ವ. ಇವತ್ತು ಮುಹೂರ್ತ ಫಿಕ್ಸ್ ಮಾಡಿಬಿಡ್ತಾನೆ. ರತ್ನಿ ಎಲ್ಲಿ ಹೋಗಿದ್ದೀನಿ ನೀನು ಇವತ್ತು ಮಧ್ಯಾಹ್ನ? ಅಯ್ಯಕ್ಕ ಕಾಯಿಪಲ್ಲೆ ಕುಕ್ಕಿನಿ ಅಂತ ಇದ್ದಿಲ್ಲ ನೀನು ಮುಂದೆ. ಕಾಯಿಪಲ್ಲೆ ಎಲ್ಲ ತಂದೀನಿ. ಇವತ್ತೊಂದು ಲೀಟ್ರ್ ಹಾಲು ತಂದು ಮನ್ಯಾಗ ಯಕ್ಕ ಪನ್ನೀರ್ ಮಾಡಿ ನೋಡು. ಯವ್ವ ಪನ್ನೀರ್ ತಿನ್ನು, ಭಾಳ ರುಚಿ ಇರ್ತತಿ. ಹೋಟ್ಲಿದ್ದ ತಿನ್ಬೇಕಂತವ ಯಕ್ಕ. ಪ್ರೋಟೀನ್ ಸಿಗ್ತದಂತ ಅದಕ್ಕೆ ತೊಗೊಂಬಂದಿದ್ದೆ ಹಾಲು. ಅದಕ್ಕೆ ಅಂಗಡಿ ಅಂದು ಬೀಸಿರಂಗಿಲ್ಲ, ಇವಾಗ ಗಟ್ಟಿರ್ತದದು. ಅದಕ್ಕೆ ಮನ್ಯಾಗ ಮಾಡಿದ್ನಿ ಅಕ್ಕ ನಾನು. ಕಾಯಿಪಲ್ಲೆ ತರಕ್ಕೆ 2-3 ತಾಸು ಬೇಕನ? ಇವತ್ತು 2.5 ತಾಸು ಹೋಗಿ ನೀನು. 2.5 ತಾಸು ಕಾಯಿಪಲ್ಲೆ ಏನು ತೊಗೊಂಬಂದಿ? ಎಲ್ಲಿ ಹೋಗಿದ್ದೆ ಕರೆ ಹೇಳ. ಅಯ್ಯೋ ಯವ್ವ ಯಕ್ಕ ಹಿಂಗ್ಯಾಕೆ ಮಾತಾಡ್ತೀರಿ ಯವ್ವ? ಅಲ್ಲಣ್ಣ ಯಾಕೆ ನನ್ನ ಬಗ್ಗೆ ಗೊತ್ತಿಲ್ಲ ನೀವ? ಎಲ್ಲಿ ಹೋಗಂದೇವ? ನನಗೇನು ಇವ್ರಾಗ ಕೂನ ಗುರ್ತದಾರ ಏನಿಲ್ಲಲ್ಲ. ಕಾಯಿಪಲ್ಲೆ ತೊಗೊಂಡಿನಿ ಬಂದೀನಿ ಆಟ ಒಯ್ಯಕ್ಕ. ಅಲ್ಲ ಹಂಗೋಗಿ ಹಿಂಗೆ ಬಂದೀನಿ. ಏನು 1 ತಾಸು ಹೆಚ್ಚಾತು ನೋಡಿ ಯವ್ವ, ಹೆಚ್ಚು ಕಡಿಮೆ ಆಯ್ತು. ಮತ್ತು ಅಲ್ಲಿ ಕಾಯಿಪಲ್ಲೆವು ಬಗೆಹರಿಸಿ ತರ್ಬೇಕಲ್ಲಿ ಅಕ್ಕ. ಅದಕ್ಕೆ ಹೊತ್ತಾತಿ ಒಯ್ಯಕ್ಕ. ಯಾಕೆ ಒಯ್ಯಕ್ಕ? ನನ್ನ ಮ್ಯಾ ಸಂಶಯ ಪಡಾಕತ್ತಿ ಅನ್ನಿ? ಹೌದು ಸಂಶಯ ಪಡಾಕತ್ತೀನಿ. ಕರೆ ಹೇಳ ನನ್ನ ಮುಂದೆ. ಕರೆ ಹೇಳಿಕಂದ್ರೆ ಮತ್ತು ಇದು ಬೇರೆನಾಗತ್ತೆ. ನೀ ಎಲ್ಲಿ ಹೋಗಿದ್ದಿ, ಯಾರನ್ನು ಭೇಟಿ ಹಾಕಿ ಹೋಗಿದ್ದಿ ಅದನ್ನು ಹೇಳ ನನಗೆ. ಅಯ್ಯೋ ಶಿವನ ಈಗೇನು ಯಾವ ಯಾರನ್ನು ಭೇಟಿಯಾಗಿ ಹೋಗಿದ್ದೆ ಅಂತ ಕೇಳ್ಬಿಟ್ಲು ನೋಡ ಏನಕ್ಕೆ ಮತ್ತೆ. ಅಯ್ಯೋ ದೇವ್ರ, ಏನು ಸುಮ್ಮನೆ ಆಗಿಲ್ಲ ಯಾಕೆ ಬೆವ್ರಾಕತ್ತಿಯಲ್ಲ? ಯಾಕೆ ಯಾರನ್ನು ಭೇಟಿ ಹಾಕಿ ಹೋಗಿದ್ದಿ? ಯಾಕೆ ನನಗೇನು ಇಲ್ಲಿ ಪರಿಚಯ ಕೂನು ಗುರ್ತದಾರ ಯವ್ವ? ಇಲ್ಲವ ಯಾಕ ಅದು ನಾ ಯಾರನ್ನ ಭೇಟಿ ಹಾಕೋಲಿ ಯಾಕ? ಕಾಯಿಪಲ್ಲೆ ತರಕ್ಕೆ ಹೋಗಿದ್ನಿ ಅಂತ ಹೇಳಿಲ್ಲ ಯಾಕೆ? ಹಂಗೆ ಪಾತಿ ಅದಕ್ಕೆ ಆತಂದಲ್ಲ. ಇದನ್ನ ಕಬ್ಬಿನ ಹಾಲು ಕುಡಿಯೋಕೆ ಹೋಗಿದ್ನವ. ಯಾಕ ನಂಗೆ ಕಬ್ಬಿನ ಹಾಲು ಅಂದ್ರೆ ಭಾಳ ಇಷ್ಟ. ನಿನಗೂ ತರ್ಬೇಕಂತ ಮಾಡಿದ್ನವ. ಕಬ್ಬಿನ ಹಾಲು ಕುಡಿಬಾರ್ದಂತೀವ ಹೋಟ್ಲಿದ್ದಾಗ. ಅದೇನೋ ಹೀಟ್ ಭಾಳ ಆಗುತ್ತಂತದು. ಅದೇ ಅಕ್ಕ ಹೀಟ್ ಅಂತಾರಲ್ಲ ಅದು. ಅದೆಲ್ಲ ನನಗೆ ಗೊತ್ತೈತಿ ನೋಡು ರತ್ನಿ. ಇನ್ನು ನನ್ನ ಮುಂದೆ ನೀ ಏನು ವಿಚಾರ ಮುಚ್ಚಿಡಕ್ಕೆ ಹೋಗ್ಬೇಡ. ನೀ ಯಾರನ್ನು ಭೇಟಿಯಾಗಿ ಬಂದು ಅದನ್ನು ಹೇಳಿದ್ರೆ ಬೇಷ್ ಆತ. ಇಲ್ಲ ಅಂದ್ರನ ನಿನ್ನ ಸುಮ್ಮನೆ ಬಿಡಂಗಿಲ್ಲ. ಕರೆ ಹೇಳ ಯಾರವರು? ನೀ ಯಾರನ್ನ ಭೇಟಿ ಯಾಕೆ ಹೋಗಿದ್ದಿ? ನೀ ಏನು ಉದ್ದೇಶ ಇಟ್ಕೊಂಡು ನನ್ನ ಮನೆಗೆ ಬಂದಿ? ಯವ್ವ ಯಾಕ ಯಾಕ ನೀನು ನನ್ನ ಮ್ಯಾಗ ಭಾಳ ಸಂಶಯ ಪಡಾಕತ್ತೀವ? ಇಲ್ಲವ ಯಾಕ ನಾನು ಯಾವ ಉದ್ದೇಶನ ಇಟ್ಕೊಂಡು ಬಂದಿಲ್ಲವ? ಎಲ್ಲ ಹೇಳಿದ್ದೈತಲ್ವ ಯಾಕ? ನನ್ನ ಮ್ಯಾಗ ಯಾಕೆ ತಪ್ಪು ತಿಳ್ಕೊಳಕತ್ತಿ? ನೀ ಸ್ವಾನ್ ಶಕ್ತಿಲಿ ಹೇಳಿದ್ರೆ ತಿಳ್ಕೊಂತಿದ್ದಂಗಿಲ್ಲ. ಯವ್ವ 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 ಯಾಕ 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 ಏನು ಮಾಡಕತ್ತೀವ ಯಾಕ? ನನ್ನ ಕೈ ಬಿಡ ಯವ್ವ 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 ಯಾಕ? ನನಗೂ ಯಾರ ಕೈ ಅದಾವ ಯಾಕ? ಕೈ ಬಿಟ್ಬಿಡಿ ಯವ್ವ ಯವ್ವ. ನಿನ್ನ ಕೈ ಅದಾವ ಏನು ಕ್ಯಾಬ್ನ ಅದಾವ ಯಾಕ? ಕೈ ಬಿಡ ಯವ್ವ ಯಾಕ? ಕರೆ ಹೇಳ ನನ್ನ ಮುಂದೆ. ನೀ ಕರೆ ಹೇಳ್ಬಿಟ್ರೆ ನಿನ್ನ ಕೈ ಬಿಡಂಗಿಲ್ಲ ನೋಡಿಲ್ಲ. ಊಟವನ್ನ ಕೈ ಇರಬಾರ್ದು ಹಂಗತಿ ಮಾಡ್ತೀನಿ. ನನ್ನ ಹತ್ರ ಕರೆ ಹೇಳ. ಯವ್ವ ಯಾಕ ಯಾಕೆ ಹಿಂಗತಿ ಮಾಡ್ತೀವ? ನಿಮ್ಮ ಮನೆಗೆ ಬಂದಿಟ್ಟು ದಿನ ಅಂತಾನು. ಅಲ್ಲನ ಯಾಕ ನಾ ಎಂದರ ಹಂಗತಿ ನಡ್ಕೊಂಡಿನ ಯವ್ವ? ಎಲ್ಲ ಗೊತ್ತಿದ್ದಿದ್ದು ಎಲ್ಲ ಹೇಳಿನಲ್ಲ ಯವ್ವ ಯಾಕ? ಯಾಕೆ ಹಿಂಗತಿ ಮಾಡ್ತೀಯ ಯಾಕ? ಇನ್ನೂ ಸುಳ್ಳು ಹೇಳಕತ್ತೀಯಲ್ಲ? ಆಯ್ತು ತಡಿ. ಕೈ 2-3 ಇರ್ತೀನಿ. 2ಕ್ಕೂ ಹಿಂಗೆ ಗೋಣಿ ಹಾಕೊಂಡು ಅಡ್ಡಾಡಕಂತೆ. ಅವಾಗ ಗೊತ್ತಾಗತ್ತೆ ನಿನಗೆ. ಕರೆ ಹೇಳ್ತೇನಿಲ್ಲ ನೋಡಿಲ್ಲ. ನಾನು ಏನು ಅನ್ಕೊಂಡಿ ನೀನು ಸತ್ಯ ನೀನಾಗಲೇ ಬಾಯಿ ಬಿಟ್ಟು ಚಲೋ ಆತ. ಇಲ್ಲಾಂದ್ರೆ ಇದ್ರಕ್ಕಿ ಕೆಟ್ಟದಾಗಿರುತ್ತಾ ಮತ್ತು ನಾ ಕೊಡೋ ಟ್ರೀಟ್ಮೆಂಟ್. ಯಾವ 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 ಆದರೆ ಯಾವ ನನ್ನ ಕೈಯ ಯಾವ 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 ನನ್ನ ಕೈ ರೇ ಯಾವ ರೇ ಕೈಯ ಯಪ್ರೇ ಕೈಯ ಯಾವ ಕೈಯ ಯಾವ ಯಾಕ ಬಿಟ್ಟು ಬಿಡ ಯಾವ ಯಾಕ? ನೀ ಏನು ಉದ್ದೇಶ ಇಟ್ಕೊಂಡು ನನ್ನ ಮನೆ ಬಂದೆ? ಕರೆ ಹೇಳ. ಯವರು ಯಾವ ಈಗ ನೋಟ ಬಿಡ್ತಿದ್ದಂಗಿಲ್ಲ ಇವ ನೋಡೋಕೆ ಹಿಂಗತಿ ಅದ. ಅವ್ರ ಇದೇನೆ ಯಾವ ಕೈ ಅದಾವ ಕೆಬ್ಬನದವ ಕಿವು ಯಾವ ಕೈಯ ಯಾವ ಯಾಕ? ಬಟ್ ಬ್ಯಾಣೆ ಹಾಕತ್ತು ಯಾಕ? ಕರೆ ಹೇಳ. ಮಳ ಹೇಳಿಸ್ಕೊಬೇಡ ನನ್ನ ಕೈಯಿಂದ. ಕರೆ ಹೇಳು. ಈ ಸದ್ಯಕ್ಕೆ ಕೈ ಬಿಡ್ತೀನಿ ನಿನ್ನ. ಯಾವ ಯಾಕ? ಅದು 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 ವೈನಿ ಸಾಲೆಲ್ಲ ರೆಡಿ ಆಯ್ತು ನೋಡ್ರಿ. ಇನ್ನೇನು ಓಪ್ಲಿಂಗ್ ಒಂದ ಮಾಡ್ಬೇಕು. ನೀವು ಒಂದ್ಸತಿ ಬಂದು ನೋಡಿದ್ರೆ ಮತ್ತೆ ಎಲ್ಲಿ ಏನಾರ ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಮತ್ತು ಅದನ್ನ ಸರಿ ಮಾಡ್ತೀನಿ. ನೀವು ಬಂದಿದ್ರೆ ಬೇಸಿತ್ತು. ನೀವು ಬಣ್ಣ ನೀವು ನಿಂತು ಎಲ್ಲ ಮಾಡಿರಿ. ನೀವೆಲ್ಲ ಸರಿಯಾಗಿ ಮಾಡಿರ್ತೀರಿ. ಮತ್ತು ನಾ ಬಂದು ನೋಡಿದ್ರಾಗ ಏನೈತಿ? ಆದರೂ ನೀವು ಸಾಲಿ ಕಲ್ತಾರು, ನಾವು ನಿಮ್ಮಷ್ಟು ಸಾಲಿ ಕಲ್ತಿಲ್ಲ. ನಿಮಗೆ ಗೊತ್ತಾದಷ್ಟು ನಮಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಅಂದೇನ್ರಿ. ಅಯ್ಯೋ ಹಾಗೇನಿಲ್ಲ. ಹಾಗೆ ಇದನ್ನ ಸಾಲಿದ ಕಂಪೌಂಡ್ ಎಲ್ಲ ಕಟ್ಟಿಸೇ ಬಿಟ್ರಿ. ಕಂಪೌಂಡ್ ಅದು ಓಪನಿಂಗ್ ಆಗಿಂದ ಕಟ್ಸಿದ್ರೆ ಬರಂಗಿಲ್ಲ ವೈನಿ. ಬ್ಯಾಡ್ರಿ ಮೊದ್ಲಕ್ಕೆ ಅದು ಕಂಪೌಂಡ್ ಒಂದು ಕಟ್ಟಿಸ್ಬಿಡ್ರಿ. ಹಿಂದೆಗಡೆ ಹ್ಯಾಂಡ್ ಓವರ್ ಮಾಡೋಣ ಅಂತ. ಏನು ಅದೇನು ಭಾಳ ದಿನ ಆಗಂಗಿಲ್ಲ. ಒಂದು ವಾರದಾಗ ಅದ್ರ ಕಂಪೌಂಡ್ ಎಲ್ಲ ಮುಗಿದು ಹೋಗುತ್ತೆ. ಒಂದು 2-3 ದಿನ ಬೇಕನ ಅಷ್ಟೇ. ಮತ್ತು ಅದಕ್ಕಂದ್ರೆ ಒಂದು 8 ದಿನ ಹಿಡಿದ್ರೆ ಬರ್ತದೆ. ಬ್ಲಾಕ್ ಇಟ್ಟಿಟ್ಟು ಕಟ್ಟಿಬಿಡುದ್ರಿ ಸುತ್ತಾರ್ದ ಕಂಪೌಂಡ್ನ. ಹಂಗೆ ಒಂದು ಸ್ವಲ್ಪ ಗಿಡ ಒಂದು ಹಚ್ಚಿಬಿಡ್ರಿ. ಯಾಕಂದ್ರೆ ಫಂಕ್ಷನ್ ದಿನ ಚಂದ ಅನಿಸ್ಬೇಕಲ್ಲ. ಆಯ್ತು ರೀ. ಮತ್ತು ಫಂಕ್ಷನಿಗೆ ಯಾರನ್ನ ಕರಿಬೇಕಂತೇಳಿ ಅನ್ಕೊಂಡಿರಿ ವೈನಿ? ನಿಮ್ಮನ್ನ ಬಂದ್ರಿ ನೋಡ್ರಿ. ಅವ್ರನ್ನೂ ಒಂದು ಸ್ವಲ್ಪ ಕೇಳಿಬಿಡ್ರಿ. ಅಣ್ಣ ಸಾಲಿಗೆ ಯಾರ ಹೆಸರು ಇಡನು?
ಹಂಗೆ ಉದ್ಘಾಟನೆ ಮಾಡಕ್ಕೆ ಯಾರನ್ನ ಕರ್ಸೋಣಂತ. ನೀನು ಭಾರತಿ ಮಾತಾಡ್ಕೊರಿ, ನನಗೆ ಅದೆಲ್ಲ ಹೇಳ್ಬೇಡ್ರಿ. ನೀವಿಬ್ರು ಮಾತಾಡ್ಕೊಂಡು ಯಾವ ಹೆಸರು ಇಡ್ಬೇಕು ಅನಿಸ್ತತಿ ಹೇಳ್ರಿ. ಮನೆಗೆ ಹಿರಿಯರು ನೀವು ಹೇಳ್ರಿ. ನನಗೆಲ್ಲ ಗೊತ್ತಾಗುತ್ತೆ ಆರ್ತಿ ಸಂಬಂಧ ನೀವು ಹೀಗೆಲ್ಲ ಮಾಡ್ತೀರಿ. ಆಕೆ ಆರ್ತಿ ಸ್ವಭಾವ ನಿಮ್ಗೆ ಗೊತ್ತೈತಲ್ಲ, ಇನ್ನೂ ಮಳ್ಳದಳ, ಆಕೆಗೆ ಅಷ್ಟೊಂದು ಗೊತ್ತಾಗಂಗಿಲ್ಲ. ಇಷ್ಟು ವರ್ಷ ನೀವು ಹಿರಿಯತನ ಮಾಡಿಲ್ಲನ, ಎಲ್ಲ ಹಿರಿಯತನ ಮಾಡಿರಿ. ಯಾಕೆ ನಿಮ್ಮ ಅಭಿಪ್ರಾಯನೂ ಮುಖ್ಯ ಆಗುತ್ತೆ. ಹೇಳ್ರಿ ಯಾರನ್ನ ಕರ್ಸೋನು, ಹಂಗೆ ಸಾಲಿಗೆ ಯಾರ ಹೆಸರು ಇಡೋನು? ಅಲ್ಲ, ಆರ್ತಿದು ತಲೆಗೆ ಹಚ್ಕೊಳಕ್ಕೆ ಹೋಗ್ಬೇಡ. ಒಂದು ಸ್ವಲ್ಪ ಆಕೆ ಹಂಗೆ ಅದಳ, ಆಕೆಗೂ ಬರ್ಬತ್ತ ಎಲ್ಲ ಆಗುತ್ತೆ. ಅದು ಒಂದಿಟ್ಟು ದಿವ್ಸ ಗತ್ಸತ್ತಲ್ಲ ಅಣ್ಣ, ಆಕೆದು ತಲೆ ಹಾಕೊಳಕ್ಕೆ ಹೋಗ್ಬೇಡ. ಹಂಗೇನಿಲ್ಲ. ಸುಮ್ಮನೆ ನಿನ್ನ ಹೆಸರನ್ನ ಇಟ್ಬಿಡೋಣ, ತಿರುಪತಿ ಪಬ್ಲಿಕ್ ಸ್ಕೂಲ್ ಅಂತೇಳಿ. ನನ್ನ ಹೆಸರು ಬೇಡ, ಅವನ ಹೆಸರು ಇಡೋಣ. ಯಾಕಂದ್ರೆ ಅವ್ವ ಈ ಮನೆಗೆ ಭಾಳ ಅಂದ್ರೆ ಭಾಳ ಸೌದಳ. ಈ ಆಸ್ತಿನೂ ಅವಂದ, ಈ ಆಸ್ತಿ ಅಪ್ಪಂದಲ್ಲಿದ್ದು ಅವನ ಆಸ್ತಿ. ಅದಕ್ಕೆ ಅವನ ಹೆಸರು ಇಡೋಣ. ಏನ ಹೌದು, ಅವನ ಹೆಸರು ಇಡೋಣ. ಇದು ಶಾಶ್ವತವಾಗಿರ್ತೈತಿ, ತಲೆಮಾರದಿಂದನೂ ಹಿಂಗೆ ಹೋಗುತ್ತದ ಸಾಲಿ ಹೆಸರು. ಇಲ್ಲ, ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ನಂಗೆ ಭಾಳ ಇಷ್ಟ ಆಯ್ತಣ್ಣ. ಅವನ ಹೆಸರು ಇಡೋಣ, ಮಹಾದೇವಿ ಪಬ್ಲಿಕ್ ಸ್ಕೂಲ್ ಅಂತ ಇಟ್ಬಿಡೋಣ. ಹಂಗೆ ಇಡೋಣ. ಇದ್ರಾಗ ನಾವೊಂದು ಮಾತು ಹೇಳ್ಬೇಕಿತ್ತು. ಹೇಳಣ್ಣ. ಯಾಕೆ ನಿನ್ನ ಮನೆ ಇದ್ರಾಗ ನಿಂದು ಪಾಲ್ ಐತಿ, ನೀನು ಹೇಳಬೇಕು. ನೀನು ಈ ಮನೆ ಸದಸ್ಯ ಇದಿ, ಹೇಳು. ಅದೇನಂದ್ರ ನೋಡ್ಲಿ, ನಾವು ಮಕ್ಕಳು ಹಿಂದಕ್ಕೆ ಭಾಳ ತಪ್ಪು ಮಾಡಿಬಿಟ್ಟಿವಿ, ಜಗ್ಗು ರೊಕ್ಕ ತಿಂದ್ಬಿಟ್ಟಿವಿ ಬಡೋ ಬಗ್ಗರದು. ಅದಕ್ಕೆ ಕಡು ಬಿಡ್ತಾನ ಯಾರಿಗಿರ್ತಲ್ಲ ಅವ್ರ ಮಕ್ಳಿಗೆ ಅಂತೇಳಿ ಮಾಡಿಬಿಡೋಣ. ಭಾಳ ಫೀಸ್ ತೊಗೊಳೋದು ಬೇಡ. ಅವ್ರಿಗೂ ಈ ಇಂಗ್ಲೀಷ್ ಅಲ್ಲಿ ಎಲ್ಲ ಅದಾವಲ್ಲ, ಹಂಗೆ ಇದನ್ನ ಮಾಡಿಬಿಡ್ರಿ. ನಮ್ದ ಕೈಲಿ ಯಾಕೆ ರೊಕ್ಕ ಹೋದ್ರು ಹೋಲ್ದಕ್ಕೆ. ನಾನು ಇಷ್ಟ ಅಂಕರು ಹೇಳ್ತೀನಿ, ಅವ್ರು ಭಾಳ ಏನು ಕೊಡೋದು ಬೇಡ. ಅವ್ರ ಮಕ್ಳದ್ದು ಬಟ್ಟಿ, ಅವ್ರದ್ದು ಶೂ ಇಷ್ಟ ಕೊಟ್ರೆ ಸಾಕು ನಮ್ಗೆ. ಅವು ಬುಕ್ಸು ಪಾಕ್ಸ್ ಅಷ್ಟು ಕೊಟ್ರೆ ರೊಕ್ಕ ಕೊಟ್ರೆ ಸಾಕು. ಏನು ಫೀಸ್ ತೊಗೊಳಕ್ಕೆ ಹೋಗ್ಬಾರ್ಡ್ರಿ ಅಂತೇಳಿ ನಾ ಹೇಳ್ತೀನಿ. ಇದ್ರ ಮ್ಯಾಗ ನೀನು ಇಷ್ಟ ಆಗಪ್ಪ, ನೀನು ಮತ್ತು ಭಾರತಿ ಮಾತಾಡ್ಕೋರಿ. ರೀ, ನನಗೆ ಈ ಮಾತು ಕೇಳಿ ಎಷ್ಟು ಖುಷಿ ಆಯಿತು ಗೊತ್ತಾ. ನನಗೂ ಇದು ತಲೆಯಾಗಿತ್ತು, ಅದನ್ನು ನೀವೇ ಹೇಳಿದ್ರಿ. ಭಾಳ ಖುಷಿ ಆಯ್ತು ನನಗೆ ಈ ಮಾತು ಕೇಳಿ. ಪಾಪ ಎಷ್ಟೋ ಮಕ್ಕಳಿಗೆ ತಮ್ಮ ಮಕ್ಕಳನ್ನು ಚಲೋ ಸಾಲಿಗೆ ಹಚ್ಚಬೇಕು ಅನ್ನೋದಿರ್ತೈತಿ, ಆದ್ರೆ ಅವಕಾಶ ಇರೋಂಗಿಲ್ಲ. ನೀವು ಇದನ್ನು ಭಾಳ ಒಳ್ಳೆ ಕೆಲಸ ಮಾಡಿದ್ರಿ, ನನಗೆ ಭಾಳ ಇಷ್ಟ ಆಯ್ತು. ಇಷ್ಟು ದಿನ ಇಷ್ಟು ಕೆಟ್ಟ ಕೆಲಸ ಮಾಡಿವಿ, ಕಡಿಕ ಇದೊಂದು ಒಳ್ಳೆ ಕೆಲಸ ಮಾಡಿ ಇನ್ನಾರ ಪುಣ್ಯ ಪಡ್ಕೊಣ. ನನಗಂಕರು ಕೇಳಿ ಭಾಳ ಖುಷಿ ಆತಣ್ಣ. ಆ ಸ್ಕೂಲಿಗೆ ನೀನ ಚೇರ್ಮನ್ ಬೇಡಪ್ಪ, ನಾ ಭಾಳ ಕಲ್ತಾವಲ್ಲ, ನೀನು ಕಲ್ತಾವಲ್ಲ, ಬೇಡ. ಆರ್ತಿನೂ ಭಾಳ ಕಲ್ತಕ್ಕೆಲ್ಲ, ಭಾರತಿ ಭಾಳ ಸಾಲಿ ಕಲ್ತಾಳ. ಆ ಸ್ಥಾನಕ್ಕೆ ಭಾರತಿನ ಕುಂದ್ರಿಸೋದು ಚಲೋ ಅಂತ ಅನಿಸ್ತತಿ. ಹಂಗ ಆರ್ತಿಗೂ ಅಲ್ಲಿ ಒಂದು ಒಳ್ಳೆ ಉನ್ನತವಾದ ಸ್ಥಾನನ ಕೊಡ್ರಿ. ಅವ್ರಿಬ್ರು ಸಾಲಿ ಕಲ್ತಾರ. ಆರ್ತಿಕಿನ ಭಾರತಿ ಸಾಲಿ ಭಾಳ ಕಲ್ತಾರ. ಅದಕ್ಕೆ ಭಾರತಿಗೆ ದೊಡ್ಡ ಹುದ್ದೆ, ಅದಕ್ಕಿಂತ ತಳಗಿನ ಹುದ್ದೆ ಆರ್ತಿ ಕೊಡೋದು. ಆರ್ತಿ ಇದಕ್ಕೆ ನೀ ಏನಂತಿ? ಅಲ್ಲ, ನಮಗೆಲ್ಲ ಮಕ್ಕಳನ್ನೆಲ್ಲ ನೋಡಿಕೊಂಡು ಅದೆಲ್ಲ ನಿಭಾಯಿಸೋಕ್ಕಾಗಲ್ಲ ರೀ. ಅದೇನಿದ್ರು ನೀವು ಮತ್ತೆ ಇದನ್ನ ನೋಡ್ಕೊರಿ. ಯಾಕ ಮಕ್ಕಳನ್ನ ತಾಯಿ ಅದಕ್ಕೆ ಎಷ್ಟು ನೋಡ್ಕೋಬೇಕನ್ನ, ತಂದೆ ನಾವು ನೋಡ್ಕೋಬಾರ್ದನ್ನ. ನಾವೆಲ್ಲ ಮಕ್ಕಳು ನೋಡ್ಕೋತೀವಿ ಅಂತ ನೀವಿಬ್ರು ಅದನ್ನ ನಿಭಾಯಿಸ್ರಿ. ಆ ಉನ್ನತವಾದ ಸ್ಥಾನ ನೀವಿಬ್ರು ನಿಭಾಯಿಸ್ಬೇಕು. ನನಗೆ ಇವರಲ್ಲಿ ಆದ ಬದಲಾವಣೆ ನೋಡಿ ಭಾಳ ಖುಷಿ ಆಗುತ್ತೆ. ಇಷ್ಟಕ್ಕೆಲ್ಲ ಕಾರಣ ಯಾರು ಹೇಳ? ನಮ್ಮ ಸಕ್ಕುಬಾಯಿ ಆಂಟಿ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಇವ್ರ ಹತ್ರ ಮಾನವೀಯತೆ ಅನ್ನೋದೇ ಇದ್ದಿದ್ದಿಲ್ಲ. ಹೆಂಗಾದ್ರೆ ನೋಡಿ ನಮ್ಮ ಯಜಮಾನ್ರು. ಸಕ್ಕುಬಾಯಿ ಆಂಟಿಯರು ಮಾನವೀಯತೆ ಅಂದ್ರೆ ಏನು ಅಂತ ಕಲಿಸ್ಕೊಟ್ರಿ ಇವರಿಗೆ. ನಂಗೆ ಭಾಳ ಖುಷಿ ಆಗುತ್ತೆ. ಇದನ್ನ ಮಾತಾಡಿದ್ವಲ್ವ, ಮತ್ತು ಸಾಲಿ ಉದ್ಘಾಟನೆ ಮಾಡ್ಸಕ್ಕೆ ಯಾರನ್ನ ಕರ್ಸೋಣ? MLA ಕರ್ಸೋನು ಹೇಳ್ಬಿಡಿ ಅಣ್ಣ. ಇಲ್ಲಾಂದ್ರೆ ಮಠಾಧೀಶರು ಇರ್ತಾರೆ, ಏನು ಅವ್ರ ಕೈಲೇ ಮಾಡ್ಸೋನು. ಯಾರ ಕೈಲಿನೂ ಬೇಡ. ಶ್ರಮದಿಂದ ಮುಂದಕ್ಕೆ ಬಂದವ್ರು ಯಾರು ಹೇಳ? ನಮ್ಮ ಊರಾಗ ಪಾರವನ್ ಕರ್ಸೋಣ ಉದ್ಘಾಟನೆಗೆ. ರೀ, ನಿಮ್ಮಲ್ಲಿ ಯಾವ್ದು ಬದಲಾವಣೆನೂ ನಂಗೆ ಭಾಳ ಖುಷಿ ಅನ್ಸಕತ್ತೈತಿ. ಭಾಳ ಹೆಮ್ಮೆ ಆಗತೈತಿ ನನ್ನ ಗಂಡ ಅಂತ ಹೇಳ್ಕೊಳಕ್ಕೆ. ಇವತ್ತು ಮನಸ್ಪೂರ್ವಕವಾಗಿ ನನ್ನ ಗಂಡ ಅಂತ ಒಪ್ಕೋತೀನಿ ಇವ್ರನ್ನ. ಆಯ್ತಣ್ಣ, ಅಷ್ಟೇ ಮಾಡಂತು. ಭಾರತಿ ನಿನಗೆ ಓಕೆನಾ? ಆದ್ರೆ ನಾವು ಕರೆದ್ರ ಬರಂಗಿಲ್ಲಕಿ ಪರವ, ನೀನ ಹೋಗ್ಬೇಕು ನೋಡಿ ಕರೆಯಕ್ಕೆ. ಇಲ್ಲ, ನಾವು ಮನೆ ಮಂದಿನ ಹೋಗಿ ಕರೆದು ಬರೋಣ ಅಂತ. ಸರಿ. ಏನಿನ್ನ ಕೈಯಾಗ ಹೂ ಹಿಡ್ಕೊಂಡಿಯಲ್ಲ, ಹಂಗ ಮಾತಾಡಕತ್ತೀವಿ. ಹೂ ಒಣಿಬೇಕು. ಒಯ್ನಿಗೆ ಇಡಿಸು, ಒಯ್ನಿಗೆ ಅಂತಂದು ಏನು ಮತ್ತು ನಾ ಯಾಕೆ ಕಡೆಗೊಟ್ಟೆ ಅಲ್ಲಿಪ್ಪ ಹೋಯ್ಕಿನ್ನ. ಭಾರತಿ ಅಲ್ಲಿ ಹೂ ಮಾರಕತ್ತಿದ್ರು, ಅದಕ್ಕೆ ನಿನಗಂತೆ ತೊಗೊಂಬಂದೆ, ತಗೋ ಇಟ್ಕೊ. ನಿಮ್ಮ ಕೈಯಾರೆ ನನ್ನ ತಲೆಗೆ ಹೂ ಮುಡಿಸ್ರಿ. ನಿಜವಾಗ್ಲೂ ಇವತ್ತಿನ ದಿನ ನಿಮ್ಮನ್ನು ಈ ಥರ ನೋಡಕ್ಕೆ ನಾನು ಭಾಳ ದಿವಸದಿಂದ ಕಾಯಕತ್ತಿದ್ದೆ. ನನಗೆ ಭಾಳ ಖುಷಿ ಆಗಕತ್ತೈತಿ. ನನ್ನ ಗಂಡ ಅದಾವ ಹೆಂಗಿರಬೇಕು, ಎಂತೆಂಥ ಗುಣ ಇರಬೇಕಂತ ಅನ್ಕೊಂಡಿದ್ದೆ. ಆ ಗುಣಾದಿಗಳೆಲ್ಲ ನಿಮ್ಮ ಹತ್ರ ಬಂದಾವ. ನನಗದ ಖುಷಿ ರೀ. ಹೊಗಳಿದ್ದು ಸಾಕು, ಹೊಗಳಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನು. ಇಷ್ಟೆಲ್ಲ ಆಗಿದ್ದು ನಿನ್ನಿಂದ, ಆಮೇಲೆ ಸಕ್ಕುಬಾಯಿನಿಂದ. ಒಬ್ಬ ಮನುಷ್ಯ ಒಂದು ಹೆಣ್ಣಿನಿಂದನೂ ಮುಂದೆ ಬರ್ತಾನಂತ, ಅದೇ ಹೆಣ್ಣಿನಿಂದನೂ ಏನಂತಾರೆ ಕೆಳಮಟ್ಟಕ್ಕೂ ಹೋಗ್ತಾನಂತ. ಹೆಣ್ಣು ದೀಪ ಹಚ್ಚಕ್ಕೂ ಇರ್ತಾಳಂತ, ದೀಪ ಹಚ್ಚಕ್ಕೂ ಕಾರಣ ಹಾಕಳಂತ. ಭಾಳ ಬೇಗ ಅಂತ ಮಾತಾಡ್ತಿರ್ಬಿಡ್ರಿ. ಹೂ ಬಾಡಕ್ಕೆ ಹೂ ಇಡಿಸ್ಬೇಡ್ರಿ ನನಗೆ. ನೋಡು, ನಾನು ಬರೀ ಕ್ರೂರಿಯಾಗಿ ಬದುಕಿದೆ. ಪ್ರೀತಿ ಅಂದ್ರೆ ಏನಂತ ನನಗೆ ಗೊತ್ತನೇ ಇರಲಿಲ್ಲ.
ನಾನು ನಿಜವಾಗ್ಲೂ ಈಗ ಇಷ್ಟು ಖುಷಿಯಾಗಿದ್ದೀನಿ. ನಾವು ಒಬ್ರು ಪ್ರೀತಿ ಕೊಟ್ರ ನಮಗೂ ಇಷ್ಟೆಲ್ಲ ಪ್ರೀತಿ ಸಿಗ್ತೈತೆ ಅಂತ ನನಗೆ ಗೊತ್ತೇ ಇದ್ದಿದ್ದಿಲ್ಲ. ನಾವು ಪ್ರೀತಿ ಕೊಟ್ಟು ಪ್ರೀತಿ ತಗೋಬೇಕು, ಏನ್ ಕಳ್ಸ್ಕೊಂಡು ಹೋಗ್ತೀವಿ. ಕೆಟ್ಟವರ ಇದ್ವಿ ಅಂದ್ರ ಎಲ್ಲಾರು ನಮ್ಮನ್ನ ತೆಗಳ್ತಾರ, ಅದೇ ಒಳ್ಳೆಯವರಾದ್ವಿ ಅಂದ್ರ ಎಲ್ಲಾರು ಹೊಗಳ್ತಾರ. ಇದು ನನಗ ಜ್ಞಾನೋದಯ ಆತ್ ನೋಡ, ನನಗೆ ಇದು ಅರ್ಥ ಆಯ್ತು.